ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹದಿ ನೀರಿಗಾಗಿ ಹಾಹಾಕಾರ ಮಧ್ಯೆ ರಾತ್ರಿಯಲ್ಲಿ ಕಳ್ಳ ಖದೀಮರು ಟ್ಯಾಂಕ್ ತುಂಬಿ ಕುಡಿಯುವ ನೀರು ಮಾರಾಟದಂತೆ. ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಈಗಾಗಲೇ ರೊಚ್ಚಿಗೆದ್ದ ಮಹಿಳೆಯರೆಲ್ಲರೂ ಕೊಡವನ್ನ ಹಿಡಿದು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿದ್ರು. ನೀರು ಪೂರೈಕೆ ಮಾಡದ ಪಿಡಿಒ ವಿರುದ್ಧ ಆಕ್ರೋಶಗೊಂಡು 2 ದಿನವೂ ಕೂಡ ಕಳೆದಿಲ್ಲ. ಇಲ್ಲಿ ನೀರು ಕಳ್ಳತನ ನಡೆದಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ತಿಳಿಸಿದರು. ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕಿಗೆ ಅಲ್ಪ ಪ್ರಮಾಣದಲ್ಲಿ ನೀರು ಬರ್ತಾ ಇದ್ದಂತೆ ರಾತ್ರಿಯಲ್ಲಿ ಕಳ್ಳರು ನಳಕ್ಕೆ ಮೋಟಾರ್ ಹಚ್ಚಿ ಟ್ಯಾಂಕರ್ ತುಂಬಿಸಿಕೊಂಡು ಹೋಗಿ ಹೊರಗಡೆ ನೀರು ಮಾರಾಟ ಮಾಡುವುದು ಬೆಳಕಿಗೆ ಬಂದಿದೆ. ಗ್ರಾಮದ ಜನತಾ ಕಾಲೋನಿ ಹಾಗೂ ಹರಣಸಿಕಾರಿ ಕಾಲೋನಿಗೆ ನೀರು ಪೂರೈಕೆ ಆಗುವ ಪೈಪ್ಲೈನ್ ಮಧ್ಯೆ ಕಂಟೆಪ್ಪ ಅಡದೇಲಿ ಇವರ ಮಕ್ಕಳು ಅಕ್ರಮವಾಗಿ ನಳ ಹಾಕಿ ನಳಕ್ಕೆ ಮೋಟಾರ್ ಹಚ್ಚಿ ಟ್ರ್ಯಾಕ್ಟರ್ ಟ್ಯಾಂಕರ್ ತುಂಬಿ ನೀರನ್ನ ಹೊರಗಡೆ ಮಾರಾಟ ಮಾಡೋದು ಕಂಡುಬಂದಿದೆ. ಅಕ್ರಮವಾಗಿ ಟ್ರ್ಯಾಕ್ಟರ್ ಟ್ಯಾಂಕರ್ ನೀರು ಮಾರಾಟ ಮಾಡುವವರ ಮೇಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿ ವರ್ಗ ಇವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಇರುವ ಕಾರಣ ಅಕ್ರಮವಾಗಿ ಕುಡಿಯುವ ನೀರು ಮಾರಾಟ ಮಾಡುವವರು ಹೆಚ್ಚಾಗಿದ್ದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಇಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಗ್ರಾಮಸ್ಥರು ಆಗ್ರಹಿಸಿದ್ರು. ಸರ ನಮಸ್ಕಾರ. ಹೇಳಿ. ನಮಸ್ಕಾರ. ನೀರಿಂದ ಏನ್ರಿ ಅದ? ಯಾವ ಸರ? ಅದ್ ನೀರೇನು ಕಳ್ಳತನ ಅಂತ ಹಾಕಿರಲ್ಲ? ಅಯ್ಯೋ, ನಮ್ಮೂರಾಗ ವಿಚಿತ್ರವಾಗಿ ನಡೆದೈತಿ ಸರ. ಏನದ? ಏನೇನಾತ? ಹೆಂಗ ಆತದ? ನಮ್ಮೂರಾಗ ಸರ 3 ತಿಂಗಳಿಂದನ ನೀರಿಲ್ಲ ಸರ. ನೀರಿಲ್ಲ ಅಂತದ್ ಮಹಿಳೆಯರು ಗ್ರಾಮ ಪಂಚಾಯತಿಗೆ ಹೋರಾಟ ಮಾಡಿ ಅತ್ತಿತ್ ಮಾಡಿ ಏನೋ ಒಂದ್ ಸ್ವಲ್ಪ 4 ಕೊಡ 5 ಕೊಡ ನೀರ್ ಬರ್ತಾವ ಸರ. ಅಂತದ ಇಲ್ಲಿ ನಮ್ಮ ಊರಾಗ ಒಬ್ರು ಕಂಟೆಪ್ಪ ಅಡ್ದಿಲ್ ಏನಾರ ಸರ, ಅವರು ಮಧ್ಯರಾತ್ರಿ ಟ್ರ್ಯಾಕ್ಟರ್ ಟ್ಯಾಂಕರ್ ಮೂಲಕ ನೀರನ್ನ ನಮ್ಮ ಅರಣ್ಯ ಶಿಕಾರಿ ಮತ್ತು ಜನತಾ ಕಾಲನಿಗೆ ಬರುವಂತ ನೀರನ್ನ ತಮ್ಮ ಮೋಟರ್ನಿಂದ ಜಗ್ಸೆಂಡ್ ಸರ. ಜಗ್ಸೆಂಡ್ ಅದ ನೀರನ್ನ ನಮ್ಮ ಗ್ರಾಮದಸ್ಥರು ಯಾರ ಕೇಳಿದ್ರ ಮಾರಾಟ ಮಾಡ್ತಾರ, ಇಲ್ಲಾಂದ್ರೆ ಬೇರೆ ಊರಿಗೆ ಹೋಗಿ ಮಾರ್ತಾರ. ಯಾರ ಮನಿ ಕಟ್ಟೋರಿಗೆ ಏನಾರ ಮಾಡೋರ್ಗೆ ನೀರ್ ಮಾರ್ಕೊಂಡ ಕುಂತಾರ ಸರ. ಅವ್ರು ಆ ತರ ನೀರ್ ಜಗ್ಸಣ ಕುಂತಾರಲ್ಲ ಸರ, ಅದ್ರಲಿಂದ ನಮ್ಮ ಇದಕ್ಕ ಜನತಾ ಕಾಲನಿಗೆ ಅರಣ್ಯ ಶಿಕಾರಿ ಕಾಲನಿಗೆ ಒಂದ್ ಹನಿ ನೀರ್ ಹೋಗಲ್ಲ ಸರ. ಅಂದ್ರ ಹೆಂಗ್ ಮಾರ್ಕೆತಾರ? ಅವ್ನ ಹೆಂಗ ರೇಟ್ ಹೆಂಗ್ ಮಾರ್ತಾರ ಅವ್ರು ಹೋಗಿ? ಏನಿಲ್ಲ ಸರ್, ಅವರು ಒಂದು ಹಿತ್ತಲದಾಗ ಒಂದು ಅಕ್ರಮವಾಗಿ ನಳ ಕುಡ್ಸ್ಕೊಂಡಾರ ಸರ. ಆ ನಳನ ಏನ್ ಮಾಡ್ತಾರ ಸರ್, ರಾತ್ರಿ ಎಲ್ಲರೂ ಮಂದಿ ಮಲಗಿಂದ ಅದ ನೀರ್ ಪೈಪ್ ನಲ್ಲಿ ಜಮಾ ಆಗಿರ್ತಾವಲ್ಲ ಸರ್, ಆ ನೀರನ್ನ ತಮ್ಮ ಮೋಟರ್ ಹಚ್ಚಿ ತಮ್ಮ ಟ್ರ್ಯಾಕ್ಟರ್ ಟ್ಯಾಂಕರ್ಗೆ ಲಿಫ್ಟ್ ಮಾಡ್ಕೊಂತಾರ ಸರ್, ಹಾಕ್ಯಂತಾರ. ಹಾಕ್ಯಂಡ ಅವನ್ನ ಆ ಟ್ಯಾಂಕ್ ಫುಲ್ ತುಂಬಿಂದ ಬೆಳಿಗ್ಗೆ 2 ಗಂಟೆ ಯಾರ ನೀರ್ ಬೇಕ್ರಿ ಅಂತ ಕೇಳಿದ್ರೆ ಅವ್ರಿಗೆ ಹೋಗಿ ಮಾರಿ ಬರ್ತಾರ ಸರ್ 1500 2,000 ರೂಪಾಯಿಕ. ಇಷ್ಟು ಇಲ್ಲ, ಇದ್ರ ನೀರಿನ ಸಲುವಾಗಿ 2 ದಿನ ಕಳೆದಿಲ್ಲ ಹೋರಾಟ ಆಗಿ. ಅಯ್ಯೋ, ದೊಡ್ಡ ಹೋರಾಟ ಮಾಡಿ ಪಿಡಿಒ ಅವ್ರಿಗೆ ಹೇಳಿ ಎಲ್ಲಾ ಮಾಡಿ ಇವ್ರ ನೀರ್ ಕದಿಯೋದು ಯಾರ ಗಮನಕ್ಕೂ ಬಂದಿಲ್ಲ, ಅಧಿಕಾರಿಗಳ ಗಮನ ಎಲ್ಲ ಬಂದೈತಿ ಸರ್. ಮೂಕ ಜಾಣರ್ ಅಂತೆ ನೋಡ್ಕೊಂತ ಅಡ್ಡಾಡ್ತಾರ ಸರ್. ಇದು ಗ್ರಾಮ ಪಂಚಾಯತಿಗೆ ಅತಿ ದೂರ ಇಲ್ಲ ಸರ್. ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೊತ್ತು, ಪಿಡಿಒ ಗೊತ್ತು, ಅಧ್ಯಕ್ಷ ಗೊತ್ತು, ಉಪಾಧ್ಯಕ್ಷ ಗೊತ್ತಿದ್ರು ಸರ್ ಅವ್ರ ಮ್ಯಾಗ ಯಾವ್ದೇ ಕ್ರಮ ಕೈಗೊಳ್ಳಲ್ಲ ಸರ್ ಇವ್ರ. ಏನ್ ಕಾರಣ ಇದು? ಕಾರಣ ಅಂದ್ರೆ ಅವ್ರೆಲ್ಲಾ ಅವ್ರಿಗೆ ಶಾಮೀಲ್ ಆಗಿಬಿಟ್ಟಿರ್ತಾರ ಸರ್. ಶಾಮೀಲ್ ಆಗಿ ಅವ್ರು ಇವ್ರು ಎಲ್ಲಾರು ಒಂದಾಗಿ ಅವ್ರಿಗೆ ಬರೀ ವ್ಯವಹಾರ ಸರ. ಪಾಪ ಬಡ ಜನರು ಏನ್ ಮಾಡ್ಬೇಕು, ಅಲ್ಲಿ ಇಲ್ಲಿ ಹೋಗಿ ಅಡವ್ಯಾಗ ಅರಣ್ಯದಾಗ ಹೋಗಿ ನೀರ್ ತಗೊಂಡ್ ಬರ್ಬೇಕಾಗದಂತ ಪರಿಸ್ಥಿತಿ ಬಂದಿದೆ ಸರ್ ಇಲ್ಲಿ ನಮ್ಮ ಜನತಾ ಕಾಲನಿ ಮತ್ತು ಅರಣ್ಯ ಶಿಕಾರಿ ಜನರಿಗೆ. ಇದು ಎಂದಾಗಿದ್ದು? ಇದು ಏನ್ ಘಟನೆ ಎಂದಾಯ್ತು? ನಿನ್ನೆ ರಾತ್ರಿ ಸರ. ಇದು ನಿನ್ನೆ ರಾತ್ರಿ 10:10ವರೆಗೆ ಈ ತರ ನಡೆದಿತ್ತು ಸರ್. ಅದು ನಾವೆಲ್ಲ ಅಲ್ಲಿ ಸ್ಥಳೀಯರು ನಾವು ಇದು ಓಣಿಯರು ಹೋಗಿ ಎಲ್ಲ ವಿರೋಧ ಮಾಡಿದ್ವಿ ಸರ್ ಅವ್ರಿಗೆ. ಏನ್ ಮಾಡ್ಕೇರಿ ನಾ ನೀರ್ ಹಿಡಿಯವನ ನೋಡಂತಂದ್ ನಮ್ ಜನರಿಗೆ ಎಲ್ಲಾ ಧಮಕಿ ಹಾಕ್ತಾನ ಸರ್ ಅವ ಕಂಟೆಪ್ಪ ಅನ್ನವ. ಹೌದಾ? ಹಾ ರೀ. ಈಗೇನ್ ಅಧಿಕಾರಿಗಳಿಗೆ ಯಾರಿಗೆ ಏನು ಹೇಳಿರಿ? ಅವ್ರ ಗಮನಕ್ ಬಂದೈತಿ. ಈಗ ಗಮನಕ್ ಬಂದ್ರು ಯಾರು ಕೇರ್ ಮಾಡ್ತಾ ಇಲ್ಲ ಅಂತೀರಾ? ಸರ್, ಯಾರು ಕೇರ್ ಮಾಡ್ತಾ ಇಲ್ಲ. ಈ ವಿಷಯನ ಎಲ್ಲಾ ನಾ ಅಧಿಕಾರಿಗಳಿಗೆ ಮೆಸೇಜ್ ಮಾಡಿದೀನಿ ಸರ್. ಈಗ 2 ದಿನದ ಸಲುವಾಗಿ ಹೋರಾಟ ಮಾಡಿದ್ರು ಎಲ್ಲೆಲ್ಲಿ ಅಧಿಕಾರಿಗಳಿಗೆ ಹೋಗಿ ನೀರ್ ಕೊಡಕ್ ಆಗೋಲ್ದು. ಮತ್ತೆ ಈ ರೀತಿ ನಡೀತೈತಿ ಅಂದ್ರೆ ಮತ್ತೀಗ ಅದು ಇದನ್ನೇನೈತಿ ಕ್ರಮ ಕೈಗೊಳ್ಬೇಕಾಗಿತ್ತಲ್ಲ ಅಂತ. ಈಗ ರಾತ್ರಿ ನಡೆದಿದ್ದು ಇವತ್ತೇನಾರ ಅದಕ್ಕೆ ಏನಾರ ಆಗ್ಬೋದು ಅನ್ನಂತ ನೋಡೋಣ. ಇವತ್ತೇನೈತಿ ಕಾದ್ ನೋಡೋಣ. ಇದನ್ನ ಪ್ರಸಾರ ಅಂತ ಮಾಡ್ತೀವಿ. ಅದು ಪ್ರಸಾರ ಮಾಡಿದ್ಮೇಲೆ ಅದೇನು ಕ್ರಮ ಕೈಗೊಳ್ತಾರ ಅಧಿಕಾರಿಗಳು ನೋಡೋಣ. ಇದ್ರ ಮೇಲೆ ಗಾಡಿ ಇವನ್ನ ಟ್ಯಾಂಕರ್ ಮುಟ್ಗೋಲ್ ಹಾಕಿ ಸರ್ಕಾರ ಹೊಸಪಡಿಸ್ಕೊಡ್ಬೇಕು ಸರ್. ಅಂದ್ರೆ ಅವ್ರ ಏನ್ ಮಾಡ್ತಾರ ಅವ್ರಿಗೆ ಅಧಿಕಾರಿಗೆ ಬಿಟ್ಟಿದ್ದು. ಈಗ ಪ್ರಸಾರ ಅಂತ ಮಾಡ್ತೀವಿ. ಅದಕ್ಕೇನ್ ಅಧಿಕಾರಿಗಳ ಕ್ರಮ ಕೈಗೊಳ್ತಾರೋ ಏನ್ ಇದಾಗುತ್ತೋ ನೋಡೋಣ ಅಂತ ಕಾದ್ ನೋಡೋಣ. ಎಲ್ಲಪ್ಪ ಸರ್, ನಮ್ಮ ವಾಡಿಗೆ ನೀರ್ ಬರಂತ ಮಾಡ್ರಿ. ಥ್ಯಾಂಕ್ ಯು.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.